ಸಿಎಂ ಕುಮಾರಸ್ವಾಮಿ ಸಕ್ಕರೆ ನಾಡು ಮಂಡ್ಯದಲ್ಲಿಂದು ಪ್ರವಾಸ ಕೈಗೊಂಡಿದ್ರು. 5,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ರು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ಸಿಎಂ ಎಚ್ಡಿಕೆ ಪ್ರವಾಸ ನಡೆಸಿ ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಜಿಲ್ಲೆಯ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಗಮಿಸಿದ್ರು. ಸಭೆ ಉದ್ದೇಶಿಸಿ ಮಾತನಾಡಿದ ಸಂಸದ ದೋಸ್ತಿ ಪಕ್ಷವಾದ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಸಚಿವ ತಮ್ಮಣ್ಣ ಕೂಡ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಅಭ್ಯರ್ಥಿಯಾಗಲಿದ್ದು ತಮ್ಮ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತ ನೀಡಬೇಕು ಅಂತಂದ್ರು. ಇವತ್ತು ನಮಗೆ ಅಭಿವೃದ್ಧಿಯ ಮಂತ್ರ ಬೇಕಾಗಿದೆ, ಅಭಿವೃದ್ಧಿಯ ರಾಜಕಾರಣ ಆಗಬೇಕಾಗಿದೆ, ನಮ್ಮ ಬಗ್ಗೆ ಚಿಂತನೆ ಮಾಡುವಂಥ ರಾಜಕಾರಣಿಗಳು ಬೇಕಾಗಿದೆ, ನಮ್ಮ ರೈತರ ಮಕ್ಕಳ ಬಗ್ಗೆ ಹಗಲು ರಾತ್ರಿ ಚಿಂತನೆ ಮಾಡುವಂಥ ನಾಯಕರುಗಳು ಬೇಕಾಗಿದೆ. ಇದರ ಬಗ್ಗೆ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸಿಎಂ, ನನ್ನನ್ನ ನಿಮ್ಮ ಮನೆ ಮಗನ ರೀತಿ ಭಾವಿಸಿ ನನ್ನನ್ನ ಆಶೀರ್ವದಿಸಿದ್ದೀರಿ. 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಗೆಲ್ಲಿಸಿದ ಮಂಡ್ಯ ಜನರ ಋಣವನ್ನ ಕೊನೆವರೆಗೂ ಮರೆಯಲಾರೆ ಅಂತಂದ್ರು. ಇದೇ ವೇಳೆ ಅಂಬರೀಶ್ ವಿರುದ್ಧ ಕಿಡಿಕಾರಿದ ಎಚ್ಡಿಕೆ, ಅವರು ಸಚಿವರಾಗಿ ಮಾಡದ್ದನ್ನ ನಾವು ಮಾಡ್ತಿದ್ದೀವಿ ಅಂತಂದ್ರು. ಎಲ್ಲ ಕಡೆನೂ ಮಾಡಬೇಕು. ಕರಾವಳಿ ಪ್ರದೇಶದಲ್ಲಿ ನಿನ್ನೆ ದಿನ ಕೆಲವು ಬಿಜೆಪಿಯ ಸ್ನೇಹಿತರುಗಳು ಏನೋ ಅವರೇ ಹೋಗಿ ಪ್ರತಿಕಾರ ಮಾಡ್ಕೊಂಬಂದಾಗೆ ಪಾಪ ಸ್ವೀಟ್ ಹಂಚ್ಕೊಂಡು ಓಡಾಡ್ತಕ್ಕಂಥ ಒಂದು ಪ್ರಕರಣಗಳು ಕಾಣ್ತಾ ಇದ್ದೇವೆ. ಇವತ್ತು ಇಂಥ ಒಂದು ವಿಷಯಗಳನ್ನು ಎನ್ಕರೇಜ್ ಮಾಡಿದೆ ದೇಶದ ಒಳಗೆ ಶಾಂತಿಯನ್ನು ಕಾಪಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಇಲ್ಲಿ ಅದರಿಂದ ಕೆಲವು ಪಕ್ಷಗಳ ನಾಯಕರುಗಳ ನಡವಳಿಕೆಗಳನ್ನು ನಾವೇನು ಗಮನಿಸ್ತಾ ಇದ್ದೇವೆ. ಅದರಿಂದ ದೇಶದ ಆಂತರಿಕ ಭದ್ರತೆಯ ವೈಫಲ್ಯತೆಗಳಿಗೂ ಕಾರಣವಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಬರ್ತಕ್ಕಂಥದ್ದು ಊಹೆ ಮಾಡಿದ್ದೇನೆ. ಈಗಾಗಲೇ ಬೆಳಗ್ಗೆ ನಾನು ಬರೋದಕ್ಕಿಂತ ಇನ್ನು ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಇವತ್ತಿನ ಕಾರ್ಯಕ್ರಮದಿಂದ ದೂರ ಉಳಿದಿದ್ದು ಸಾಕಷ್ಟು ಅನುಮಾನ ಮೂಡಿಸಿತ್ತು. ಒಟ್ಟಾರೆ ಲೋಕ ಸಮರ ಗೆಲ್ಲೋದಕ್ಕೆ ಜೆಡಿಎಸ್ ಅಭಿವೃದ್ಧಿಯ ಮುನ್ನುಡಿ ಬರೆದಿದೆ. ಇದಕ್ಕೆ ಮಂಡ್ಯ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಎಂಕೆ ಮೋಹನ್ ರಾಜ್, TV5 ಮಂಡ್ಯ.